ಸಿನಿಮಾ ಅಂತ ನನಗೆ ಬಂದಿದ್ದು ಅಂದ್ರೆ ಅಪ್ಪು ಸರ್ ನೋಡಿ. ಯಾ ದೊಡ್ಡ ಮೇರ್ ನಟ ಅವರು, ಅವ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ. ಅವ್ರು ನಾವು ದೊಡ್ಡ ಫ್ಯಾನು, ನಾವೆಲ್ಲ ಇಟ್ಕೊಂಡ್ರು. ಕೆಲವರಿಗೆ ನಾನು ಒಂದು ಹೇಳ್ತೀನಿ, ಕನ್ನಡ ಸಿನಿಮಾ ಅಂತಂದ್ರೆ ದಯವಿಟ್ಟು ನಮ್ಮ ಸಿನಿಮಾ ಆ ಹೀರೋ ಸಿನಿಮಾ ಅಂತ ಇಟ್ಬೇಡಿ. ಕನ್ನಡ ಸಿನಿಮಾ ಎಲ್ಲ ಕನ್ನಡಿಗರಿಗೋಸ್ಕರ ಮಾಡಿರುವಂಥ ಸಿನಿಮಾ. ಏನೋ ನಾವು ಅವ್ರ ಜೊತೆ ಮಾಡೋಕ್ಕಾಗಲಿಲ್ಲ, ಒಂದು ಸಾಂಗ್ ಕೂಡ ಮಾಡೋಕ್ಕಾಗಲಿಲ್ಲ. ಅಭಿ ಅಂತ ಒಂದು ಸಾಂಗ್ ಮಾಡಿದ್ದೀನಿ ಸರ್. ಓಕೆ, ಗ್ರೂಪ್ ಡ್ಯಾನ್ಸರ್ ನಾನು ಅವಾಗ. ಓಕೆ, ಸರ್ ಜೊತೆ ಅಭಿ ಅಂತ ಒಂದು ಅಭಿ ಸಿನಿಮಾದಲ್ಲಿ ಒಂದು ಕಾಲೇಜ್ ಸಾಂಗ್ ಮಾಡಿದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಸ್ಯಾಂಡಲ್ವುಡ್ನಲ್ಲಿ ಹೊಸ ಕನಸನ್ನು ಇಟ್ಕೊಂಡು ಬರುವ ಹೊಸ ಪ್ರತಿಭೆಗಳಿಗೆ ಮೊದಲಿನಿಂದಲೂ ಕಮ್ಮಿ ಇಲ್ಲ. ಅದೇ ತರಹದ ಒಂದು ಹೊಸ ತಂಡ ಒಂದು ಹೊಸ ಕನಸನ್ನು ಕಟ್ಕೊಂಡು ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದೆ. ಅಂದರೆ ಛಾಯಾ ಅನ್ನೋ ಒಂದು ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡೋಕ್ಕೆ ಇಡೀ ಚಿತ್ರತಂಡ ಸಜ್ಜಾಗಿದೆ. ಆ ಚಿತ್ರದ ನಾಯಕ ಆನಂದ್ ಆರ್ಯ ಅವರ ಜೊತೆಗಿದ್ದಾರೆ ಆ್ಯಂಡ್ ಚಿತ್ರದ ನಿರ್ದೇಶಕ ಜಗ್ಗು ಅವರ ಜೊತೆಗಿದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ನಾನು ಆನಂದ್ ಆರ್ಯ ಅವರಿಂದನೇ ಸ್ಟಾರ್ಟ್ ಮಾಡ್ತೀನಿ. ಸರ್, ಛಾಯಾ ಅನ್ನೋ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಾ ಇದ್ದೀರಾ. ಏನು ಸರ್ ಛಾಯಾ ಅನ್ನೋ ಸಿನಿಮಾನ ಸ್ಯಾಂಡಲ್ವುಡ್ ಮಂದಿಗೆ, ಕರ್ನಾಟಕದ ಮಂದಿಗೆ ತೋರಿಸ್ಬೇಕು ಅಂತ ಏನಕ್ಕೆ ಅನ್ನಿಸ್ತು? ಆ್ಯಂಡ್ ದೆನ್ ಛಾಯಾ ಅನ್ನೋ ಸಿನಿಮಾದ ಕಂಟೆಂಟ್ ಏನು? ಸೊ ಛಾಯಾ ಅಂತ ನನಗೆ ಮೊದಲನೇದಾಗಿ ನಮ್ಮ ಜಗ್ಗು ಮಾಸ್ಟ್ರು ಹೇಳಬೇಕಾದ್ರೆ ಕತೆ ಕಂಟೆಂಟ್ ಚೆನ್ನಾಗಿತ್ತು. ಸೊ ಹೊಸಬರ್ಗೆ ಅವಕಾಶ ಸಿಗೋದು ಕಮ್ಮಿ. ಸೊ ಹಾಗಾಗಿ ಸಿಕ್ಕಿರೋ ಚಾನ್ಸ್ನ ಯಾಕೆ ಬಿಡೋದು ಅಂತ ಒಂದಿದು ಮುಂದೆ ಮಾಡಿದೆ. ಸರಿ, ಓಕೆ, ಸಿನಿಮಾ ಶೂಟ್ ಸ್ಟಾರ್ಟ್ ಆಯಿತು. ಸೊ ಹೋಗ್ತಾ ಹೋಗ್ತಾ ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮ ಜಗ್ಗು ಮಾಸ್ಟ್ರು ತುಂಬಾ ಎಫರ್ಟ್ ಇದು ಮಾಡಿದ್ರು. ಅವ್ರನ್ನ ನೋಡಿ ನನಗೆ ಇನ್ನೂ ಇನ್ಸ್ಪಿರೇಷನ್ ಆಯಿತು. ಈ ಸಿನಿಮಾ ಅವರು ಡೈರೆಕ್ಟ್ರು ಅವರೇ ಅಷ್ಟು ಎಫರ್ಟ್ ಆಗ್ತಿದ್ದಾರೆ ಅಂದರೆ ನಾವು ಆ್ಯಕ್ಟರ್ಸು, ನಾವು ಹೊಸಬರು, ಸೊ ನಾವು ಇನ್ನೂ ಸಪೋರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ಎನರ್ಜೆಟಿಕ್ಕಿಂದ ಪ್ರತಿಯೊಂದು ಸೀನ್ಸ್ ಆಗಿರ್ಬೋದು, ನಮ್ಮ ಸಾಂಗ್ ಶೂಟ್ ಆಗಿರ್ಬೋದು, ಅದು ಮಾಡಬೇಕಾದ್ರೆ ನನಗೆ ತುಂಬ ಖುಷಿ ಆಯಿತು. ಸೊ ಹಾಗಾಗಿ ನನಗೆ ಛಾಯಾ ಅಂತಂದರೆ ಜನಕ್ಕೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ಹಾರರ್ ಬೇಸ್ಡ್ ಸಿನಿಮಾ. ಸೊ ನೋಡಿದ ತಕ್ಷಣ ಅದು ಆ ಪೋಸ್ಟರ್ಸೇ ನೀವು ನೋಡ್ಬೋದು, ತುಂಬ ಅದ್ಭುತವಾಗಿದೆ. ಆಮೇಲೆ ಟ್ರೈಲರ್ ಇದೆ. ಸೊ ಟ್ರೈಲರ್ಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಇನ್ನು ಅದಕ್ಕಿಂತ ಇನ್ನೇನು ಬೇಕು? ಇನ್ನು ಈ ಫೀಲ್ಡ್ ಏನಕ್ಕೆ ಸರ್? ಅಂದರೆ ಇದಕ್ಕೂ ಮುಂಚೆ ನಡೆದಂಗೂ ಮುಂಚೆ ಏನು ಮಾಡ್ಕೊಂಡಿದ್ರಿ? ಈ ಫೀಲ್ಡಿಗೆ ಹೆಂಗೆ ಬಂದ್ರಿ ಅಂತ? ನನ್ನ ಈ ಫೀಲ್ಡ್ ಹಲವಾರು ಕೆಲಸಗಳು ಮಾಡ್ಕೊಂಡಿರ್ತಿದ್ದೆ. ಸಿನಿಮಾ ಅಂತ ನನಗೆ ಬಂದಿದ್ದು ಅಂದರೆ ಅಪ್ಪು ಸರ್ ನೋಡಿ. ಅವ್ರು ನೋಡಿ. ಸೊ ಹೀ ಈಸ್ ಮೈ ರೋಲ್ ಮಾಡೆಲ್. 2002 ಅಪ್ಪು ಸಿನಿಮಾ ನೋಡಿ ಅವ್ರ ಥರ ಡ್ಯಾನ್ಸ್ ಆಡಬೇಕು, ಅವ್ರ ಥರ ಫೈಟ್ ಮಾಡಬೇಕು ಅಂತ ಎಲ್ಲೋ ಒಂದು ಮನಸ್ಸಲ್ಲಿತ್ತು. ಬಟ್ ನಿಜವಾಗ್ಲೂ ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದೀನಿ ಅಂದರೆ ನನ್ನ ಕೈಲೇ ಈಗಲೂ ನಂಬಕ್ಕಾಗ್ತಿಲ್ಲ. ಸೊ ಒಂದು ಸಿನಿಮಾ ಮಾಡಿದ್ದೀವಿ. ಸಿನಿಮಾ ಅದ್ಭುತವಾಗಿದೆ ಅಂತ ಹೇಳಲ್ಲ, ತಕ್ಕಮಟ್ಟಕ್ಕಿದೆ, ತುಂಬ ಚೆನ್ನಾಗಿದೆ. ನೋಡಿದವ್ರಂತೂ 100% ಪೈಸಾ ವಸೂಲು ಅಂತ ಹೇಳ್ಬೋದು. ಒಳ್ಳೆ ಎಂಟರ್ಟೈನ್ಮೆಂಟ್ ಮೂವಿ. ಓಕೆ, ನಾನು ನಿರ್ದೇಶಕರನ್ನು ಮಾತಾಡ್ತಿದ್ದೀನಿ ಸರ್. ಇದು ಛಾಯಾನ ಹಾರರ್ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಆ್ಯಂಡ್ ದೆನ್ ಆನಂದ್ ಆರ್ಯ ಅವರೇ ಅದಕ್ಕೆ ಏನಕ್ಕೆ ಚೂಸ್ ಆಗ್ತಾರೆ? ಎಲ್ಲ ಕತೆ ಮಾಡಿದಾಗ ಕತೆ ಬಂದು ನಮ್ಮ ಪ್ರೊಡ್ಯೂಸರ್ ನಂದನ ಮೇಡಮ್ ಆಫೀಸ್ಗೆ ಹೋಗಿದ್ದು. ಅವಾಗ ಕತೆ ಹೇಳಿದ್ದ ಅವ್ರಿಗೆ. ಕತೆ ಹೇಳಿ ಹೇಗೆ ಮಾಡಬೇಕು, ಕತೆ ಇದೆ, ಹೀರೋ ಯಾರು ಏನು ಸೆಲೆಕ್ಟ್ ಆಗಿ. ಒಂದ್ಸರಿ ಹೋಗಿದ್ದಾಗ ಅವರ ಆಫೀಸಲ್ಲಿ ಒಂದು ಆಲ್ಬಮ್ ಸುಮ್ಮನೆ ಒಂದು ಓಪನ್ ಮಾಡ್ಕೊಂಡು ನೋಡಿದ್ರೆ ಯಾವುದು ಎಷ್ಟು ಈಗಿದಾರಲ್ಲ, ಖುಷಿ ಆಯ್ತು. ಮೇಡಮ್ ಇವ್ರನ್ನ ನೋಡಿ ಇವ್ರನ್ನ ಮಾಡ್ಬೋದು. ಬಟ್ ನಮ್ಮ ಆನಂದ್ ಅವರು ಕೂಡ ಇದರಲ್ಲಿ ಇವ್ರ ಜೊತೆಗೆ ಇನ್ನೂ ಒಂದು 3 ಜನ ಫ್ರೆಂಡ್ ಕ್ಯಾರೆಕ್ಟರ್ ಇದೆ. ಇವನು ಅನ್ಕೊಂಡಿರಲಿಲ್ಲ ನಾನು ಹೀರೋ ಕ್ಯಾರೆಕ್ಟರ್ ಮಾಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಆಮೇಲೆ ಅದನ್ನು ಮಾಡೋಕ್ಕೂ ರೆಡಿ ಇರಲಿಲ್ಲ ಬಿಡಿ, ನಾವೇ ಒಪ್ಸಿದ್ದದು. ಆಕ್ಚುಲಿ ಫ್ರೆಂಡ್ ಕ್ಯಾರೆಕ್ಟರ್ ಕೊಡಿ ಸರ್, ನಮ್ಗೆ ಸಾಕು, ನಾನು ಹೀರೋ ಮಾಡಲ್ಲ, ನಾನು ಫ್ರೆಂಡ್ ಕ್ಯಾರೆಕ್ಟರ್ ಕೊಡಿ, ಅದನ್ನೇ ಮಾಡ್ತೀನಿ ನಾನು, ಅವರಲ್ಲಿ ಯಾರೋ ಹೀರೋ ಮಾಡಿ. ಬಟ್ ಈ ಕಥೆಗೆ ಇವರು ತುಂಬಾನೇ ಸೂಕ್ತ ಅನ್ನಿಸ್ತು. ಮುಖ ಇದು ನಮ್ಗೆ ಬೇಕು, ಆದ್ರಿಂದ ನಾವು ಬರುವಂತ ಒಪ್ಸಿ ಅದನ್ನ. ಹಾರರ್ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಅಂತ? ಹಾರರ್ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳೋ ಅಂದ್ರೆ ಏನಾಗ್ತದೆ ಸರ್, ಈಗ ನನಗನ್ಸಿದ್ದು ಸರ್, ನಾನು ಬೇಸಿಕಲ್ ಒಬ್ಬ ಡಾನ್ಸ್ ಮಾಸ್ಟರ್. ಒಂದು 25-26 ವರ್ಷದಿಂದ ನಾನು ಇಂಡಸ್ಟ್ರಿ ಇದ್ದೀನಿ. ನನ್ನ ಫಸ್ಟ್ ಸಿನಿಮಾ ಬಂದು ಎ ಸಿನಿಮಾ. ಇವತ್ತು ಡಾನ್ಸರ್ಸ್ ಅಸೋಸಿಯೇಷನ್ ಏನಿದೆ, ಕರ್ನಾಟಕ ಚಲನಚಿತ್ರ ನೃತ್ಯ ನಿರ್ದೇಶಕರ ಮತ್ತು ನೃತ್ಯ ಕಲಾವಿದರ ಸಂಘ ಅಂತ ಏನಿದೆ, ಆ ಸಂಘದ ಅಧ್ಯಕ್ಷ. ಬಟ್ ತುಂಬಾ ಸಿನಿಮಾಗಳು ಮಾಡಿದೀನಿ, ಡಾನ್ಸರ್ ಆಗಿ ಮಾಡಿದೀನಿ, ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ಮಾಡಿದೀನಿ. ದೆನ್ ಇದೇ ಫಸ್ಟ್ ಟೈಮ್ ನಿರ್ದೇಶನದ ಕ್ಯಾಪ್ ತೊಟ್ಟಿರೋದು. ನಾವು ಸಿನಿಮಾಗಳ ಇರ್ಬೋದು, ಆದ್ರೆ ಡೈರೆಕ್ಷನ್ ಗೋಸ್ಕರ. ಹಾಗಾಗಿ ನಾನು ತಂಡದಲ್ಲಿ ಇದು ಹೊಸಬ ಅಂತ ನಾನು ಗುರುತಿಸ್ಕೊಂತೀನಿ. ಸಿನಿಮಾಗಳಪ್ಪ ಅದರಿಂದ. ಬಟ್ ಇದು ಹೊಸ ಪ್ರಯತ್ನ, ಇದು ನನಗೂ ಹೊಸದೇ. ನೀವು ಹೊಸ ತಂಡ ಅಂದ್ರೆ ಆ ಹೊಸ ನಾನು ಒಬ್ಬ, ನಾನೇನೊಂದು ಪ್ರಯೋಗ ಮಾಡ್ಬೇಕು. ಡಾನ್ಸರ್ ಅಂತ ತಕ್ಷಣ ಡಾನ್ಸರ್ 1000 ಕತೆ ಹೋಗ್ತೀನಿ ನಾನು.
ಬೇಡ, ನಾನು ಬೆಳೆದ್ ಬಂದ ಕಥೆನ ಡ್ಯಾನ್ಸರ್ ಕತೆ ಮಾಡಿದ್ರೆ ಒಳ್ಳೆ ಕತೆ ಆಗುತ್ತೆ. ಎಸ್ 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 ಸಹಜ, ಅದೇನು ದೊಡ್ಡ ವಿಚಾರ ಅಲ್ಲ. ಹೌದು. ಡ್ಯಾನ್ಸ್ ಮಾಸ್ಟರ್ ಡ್ಯಾನ್ಸ್ ಕತೆ ಮಾಡೋದು, ಫೈಟ್ ಮಾಸ್ಟರ್ ಫೈಟ್ ಕತೆ ಮಾಡೋದು, ಎಸ್ ಅದೆಲ್ಲ ಬೇರೆ ತರ ಹೋಗಿ ಹೇಳೋಣ. ಓಕೆ. ಕಂಟೆಂಟ್ ಬೇರೆ ತರ ಹೋಗ್ಲಿ. ಅವ್ರಿಗೆ ಜನ ಹೇಳ್ತಾರೆ ಡ್ಯಾನ್ಸ್ ಮಾಸ್ಟರ್ ಅವ್ರ ಸಂಬಂಧಪಟ್ಟಂಗೆ ಏನೋ ಕತೆ ಮಾಡ್ತಾರೆ, ಬೇಡ ಫಸ್ಟ್ ಟೈಮ್ ಬೇರೆ ತರ. ಓಕೆ ಓಕೆ. ಪ್ರಿಪ್ರೇಷನ್ಸ್ ಹೆಂಗಿತ್ತು ಸರ್? ಕೊರಿಯೋಗ್ರಫಿನೇ ಬೇರೆ, ಡ್ಯಾನ್ಸ್ ಮಾಸ್ಟರ್ ಆ ವರ್ಕೇ ಬೇರೆ. ನಿರ್ದೇಶಕ ಅಂತಂದ್ರೆ ಎಂಟೈರ್ ಒಂದು ಸಿನಿಮಾನ ಕಟ್ಕೊಡ್ಬೇಕಾಗತ್ತೆ, ಎಂಟೈರ್ ಒಂದು ಸಿನಿಮಾನ ಬೆನ್ನ ಮೇಲೆ ಹೊತ್ಕೊಂಡು ತಗೊಂಡೋಗ್ಬೇಕಾಗತ್ತೆ. ತಯಾರಿ ಹೆಂಗಿತ್ತು ಅಂತ? ಸರ್, ನಾನು ಯಾರನ್ನೂ ಜಿಮ್ ಮಾಡ್ತಾ ಇಲ್ಲ ಸರ್. ಒಬ್ಬ ಡೈರೆಕ್ಟ್ರು 2 ಗಂಟೆ 10 ನಿಮಿಷ 15 ನಿಮಿಷಕ್ಕೆ ಕತೆ ಹೇಳ್ತಾರೆ. ಒಬ್ಬ ಡ್ಯಾನ್ಸ್ ಮಾಸ್ಟರ್ ಅದನ್ನ 5 ನಿಮಿಷ ಕತೆ ಹೇಳ್ತಾರೆ. ಅವ್ರು ಏನ್ ಡೈರೆಕ್ಟರ್ ಮಾಡಿರ್ತಾರೆ 2.5 ಗಂಟೆ ಅಥವಾ 2 10 ನಿಮಿಷ ಏನು ಕತೆ ಮಾಡಿರ್ತಾರೆ. ಒಬ್ಬ ಡ್ಯಾನ್ಸ್ ಮಾಸ್ಟರ್ ನನ್ನೇ ಕರೀತಾರೆ, ಒಂದು ಕಾನ್ಸೆಪ್ಟ್ ಕೊಡ್ತಾರೆ. ಆ ಕಾನ್ಸೆಪ್ಟ್ ಆ ಡ್ಯಾನ್ಸ್ ಮಾಸ್ಟರ್ 5 ನಿಮಿಷದಲ್ಲಿ ನಿಲ್ಲಿಸ್ಬೇಕು. ಅವಾಗ ಅನ್ಸುತ್ತೆ ನಾವು ಆ ಕೆಲಸನೇ ಮಾಡ್ತಾ ಇದೀವಿ ಅಂದ್ರೆ, ಆ ವೇಟ್ ಬರ್ತಾ ಇದೀವಿ ಅಂದ್ರೆ ಈ ವೇಟ್ ನನಗೆ ಅಷ್ಟೊಂದು ದೊಡ್ಡದು ಅನಿಸ್ತದೆ. ಅದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ ಮಾಡೋದ್ರಿಂದ ಅದು ನನಗೆ ಅಂತ ಕಷ್ಟ ಅಂತ ಏನು ಅನ್ಸುತ್ತೆ ಸರ್. ಹಾಗಂದ್ಬಿಟ್ಟು ನಮ್ಮ ಆನಂದ್ ಅವ್ರು ಹೇಳ್ದಂಗೆ ನಾವು ಅದ್ಭುತವಾದ ಸಿನಿಮಾ ಏನ್ ಮಾಡಿಲ್ಲ, ಅದ್ಭುತವಾದ ಸಿನಿಮಾ ಮಾಡ್ತಾ ಇದೀವಿ, ಏನೋ ತುಂಬಾ ದೊಡ್ಡ ಕಂಟೆಂಟ್ ನಿಂತ್ಕೊಬಿಟ್ಟಿದೀವಿ ಅಂದ್ರೆ ನಮ್ ಕನ್ಸುಗಳು ದೊಡ್ಡದಾಗ್ತಾ ಇತ್ತು, ಆಮೇಲೆ ಖರ್ಚುಗಳು ದೊಡ್ಡದಾಗ್ತಾ ಇತ್ತು. ಅದಕ್ಕೆ ಪ್ರಿಪ್ರೇಷನ್ ಜಾಸ್ತಿ ಬೇಕಾಗಿತ್ತು. ನನ್ನ ಕತೆಗೆ ನನ್ಗೆ ಎಷ್ಟು ಸೂಕ್ತ ಅಷ್ಟಕ್ಕೆ ನಾನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ. ನಾನು ಅದನ್ನ ಇಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ತೆರೆ ಮಾಡ್ತೀನಿ. ಎಸ್, ದೊಡ್ಡ ಸಿನಿಮಾ ಮಾಡೋದಕ್ಕಿಂತ ಕಂಟೆಂಟ್ ಇರೋ ಸಿನಿಮಾ ಮಾಡೋದು ಇವತ್ತಿಗೆ ಮುಖ್ಯ ಆಕ್ಚುಲಿ. ಖಂಡಿತವಾಗ್ಲು ಜನ ನಮ್ಮಲ್ಲಿ ಎಷ್ಟು ಬುದ್ಧಿವಂತರಿದ್ದಾರೆ ಅಂದ್ರೆ, ನೀವು ಕೋಟಿ ಅಲ್ಲ, ನೀವು 100 ಕೋಟಿ ಖರ್ಚು ಮಾಡಿ ಬೇಕಾಗಿಲ್ಲ ಅವ್ರಿಗೆ. ನಿಮ್ಗೆ ಕಂಟೆಂಟ್ ಅಂತ ಒಂದಿದ್ರೆ ಸಾಕು, ಹುಡುಕೋ ಬಂದು ಥಿಯೇಟರ್ ನೋಡ್ತಾರೆ ಸರ್. ಇವತ್ತು ಹೋಗ್ತಾ ಇರೋದಂಗೆ ಅಷ್ಟು ಜನ, ಇವತ್ತು ಕರ್ನಾಟಕ ಜನ ಅಷ್ಟು ಬುದ್ಧಿವಂತಿದ್ದಾರೆ ಸರ್. ಒಳ್ಳೆ ಸಿನಿಮಾ ಯಾವತ್ತೂ ಕೈ ಬಿಡಲ್ಲ. ಓಕೆ ಓಕೆ. ಇನ್ನು ನಿಮ್ಗೆ ನಟನೆ ಅಂತ ಬಂದಾಗ ರೋಲ್ ಮಾಡಲ್ ಆಲ್ರೆಡಿ ಅಪ್ಪು ಸರ್ ಅಂತ ಹೇಳಿದ್ರಿ, ಅವ್ರದ್ದು ಯಾವೆಲ್ಲ ಸಿನಿಮಾಗಳನ್ನ ನೋಡಿದ್ರ, ಅವರಿಂದ ಏನೇನ್ ಅಳವಡಿಸ್ಕೊಂಡಿದ್ರ ನೀವು? ಎಲ್ಲ ಸಿನಿಮಾ ನೋಡಿದೀನಿ, ಯಾವ ಸಿನಿಮಾ ನೋಡಿಲ್ಲ ಅಂತ ಕೇಳಕ್ಕೆ ಇಲ್ಲ, ಎಲ್ಲ ಸಿನಿಮಾ ನೋಡಿದೀನಿ. ಅಂದ್ರೆ ಅಫ್ಕೋರ್ಸ್ ಚಿಕ್ಕ ವಯಸ್ಸಿಂದನೂ ಅಪ್ಪು ಸರ್ ಸಿನಿಮಾಗಳು ನೋಡಿದೀನಿ. ನಮ್ಮ ತಾಯಿ ಅಣ್ಣವ್ರ ಫ್ಯಾನು, ತುಂಬಾ ಅವ್ರಂದ್ರೆ ಪ್ರಾಣ. ಸೊ ಹಾಗಾಗಿ ಅಣ್ಣವ್ರನ್ನ ಒಂದ್ಸರಿ ಭೇಟಿ ಮಾಡಿದ್ದೆ. ಆಮೇಲೆ ಅಪ್ಪು ಸರ್ ಸಿನಿಮಾಗಳಂತಂದ್ರೆ ಒಂಥರ ಕಂಟೆಂಟ್ ಸಿನಿಮಾ ಸರ್. ಕಿರಿಯರಿಂದ ಹಿರಿಯರ್ವರೆಗೂ ಒಬ್ಬ ಹೀರೋ ಒಂದು ಸಿನಿಮಾಗೆ ಬರ್ತಾರೆ ಅಂತಂದ್ರೆ ಅದು ಅಪ್ಪು ಸರ್ಗೆ, ಆ ತಾಕತ್ ಇದ್ದಿದ್ದು ಅಪ್ಪು ಸರ್ಗೆನೆ. ಸೊ ನಾವು ಅಷ್ಟೇ ಸಿನಿಮಾ ಮಾಡಬೇಕಾದ್ರೆ ಒಂದು ಸಿನಿಮಾದಲ್ಲಿ ನಿಜವಾಗ್ಲೂ ಆ ಥರದ್ದು ಏನಾದರೂ ಒಂದು ಅಂಶ ಇರಬೇಕು. ಸೊ ಫ್ಯಾಮಿಲಿ ಆಡಿಯನ್ಸ್ನ ಥಿಯೇಟ್ರ್ ಕೂರಿಸೋ ತಾಕತ್ತು ದೇವ್ರು ನನಗೆ ಕೊಟ್ಟಿದ್ದಾರೆ. ಬಟ್ ಇವತ್ತು ಹೇಳ್ತಿದ್ದೀನಿ, ಖಂಡಿತ ನಾನು ಕೂರಿಸ್ತೀನಿ, ಕರೆಸ್ತೀನಿ. ಸೊ ಫ್ಯಾಮಿಲಿ ಆಡಿಯನ್ಸ್ ಥಿಯೇಟ್ರಿಗೆ ಬರಲೇಬೇಕು. ಸೊ ಅವರಿಂದ ನಾನು ಕಲ್ತಿರೋದು ಏನಂದ್ರೆ, ಆಗ್ಲೇ ಹೇಳ್ದಂಗೆ ಡ್ಯಾನ್ಸ್ ಆಗಿರ್ಬೋದು, ಫೈಟ್ಸ್ ಆಗಿರ್ಬೋದು, ಅಫ್ಕೋರ್ಸ್ ಆಕ್ಟಿಂಗ್ ಎಲ್ಲ ಅವ್ರ ತರ ಅಂತೂ ಇಲ್ಲ, ಎಲ್ಲ ಒಂದು ತಕ್ಕ ಮಟ್ಟಕ್ಕೆ ಮಾಡಿದ್ದೀನಿ ಸರ್. ಅವರಲ್ಲಿ 1% ಬಂದ್ರು ಸಾಕು ಸರ್. ಈಗ ತಯಾರಿ ಹೆಂಗಿತ್ತು? ತಯಾರಿ ಅಫ್ಕೋರ್ಸ್ ಸರ್ ಒಬ್ರು ಫ್ರೆಂಡ್ ಇದ್ರು, ರಾಹುಲ್ ಅಂತ. ನಾಳೆ ಫೈಟ್ ಅಂದ್ರೆ ಒಂದು 2 days ಬ್ಯಾಕ್ ಇಲ್ಲೇ ನಾಗರಬಾವಿ BDA ಕಾಂಪ್ಲೆಕ್ಸ್ ಹೋಗ್ತಿದ್ವಿ. ಬಟ್ ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ನಮ್ಗೆ, ಇದೆಲ್ಲ ಹೊಸದು. ಅಫ್ಕೋರ್ಸ್ ಪ್ರಿಪೇರ್ ಆಗೇ ಹೋಗ್ಬೇಕು ಅಂತ ನಾವು ಫೈಟಿಂಗ್ ಆಗಲಿ. ಬಟ್ ಡ್ಯಾನ್ಸ್ ಎಲ್ಲ ಏನಿಲ್ಲ, ಸ್ಪಾಟಲ್ಲಿ ಒಂದು ಸ್ವಲ್ಪ ಹೇಳ್ಕೊಟ್ರು, ಸ್ಪಾಟಲ್ಲಿ ಮಾಡ್ತಿದ್ದೆ ಅಷ್ಟೇ. ಆಕ್ಟಿಂಗ್ ಅಫ್ಕೋರ್ಸ್ ನೀವೇ ನೋಡ್ಬೇಕು, ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಮಾಡಿದೀನಿ ಸರ್ ಏನೋ ತಕ್ಕ ಮಟ್ಟಿಗೆ. ಈಗ ನೀವು ಸಿನಿಮಾ ಕಂಪ್ಲೀಟ್ ನೀವು ನೋಡಿದಿರಿ? ಸಿನಿಮಾ ಡಬ್ಬಿಂಗ್ ಮಾಡ್ಬೇಕಾದ್ರೆ ಅಫ್ಕೋರ್ಸ್ ಎಲ್ಲರ ಜೊತೆ ಥಿಯೇಟರ್ ನೋಡೋಣ ಅಂತ ನಾನು ವೈಟಿಂಗ್. ಸೊ ಥಿಯೇಟರ್ ನೋಡಿದ್ರೆ ಅದಕ್ಕೊಂದು ವೆಯ್ಟೇಜ್ ಜಾಸ್ತಿ ಇರ್ತದೆ. ನಿಜ. ಓಕೆ ಓಕೆ ಸರ್, ಇನ್ನ ಚಿತ್ರದಲ್ಲಿ ತಾರಾ ಬಳಗ ಅಂತ ಬಂದ್ರೆ ಯಾರೆಲ್ಲ ಇದ್ದಾರೆ ಸರ್? ಆನಂದ, ಮತ್ತೆ ರಾಜಶೇಖರ್, ತೇಜುರಾಜ್, ಅನನ್ಯ, ಹೇಮಂತ್, ದರ್ಶನ್, ಕಿಲ್ಲರ್ ವೆಂಕಟೇಶ್, ನಂದನ್, ತುಂಬಾ ಇದೆ ಸರ್. ತುಂಬಾ ಇದು 2 ಓರಿಯೆಂಟೆಡ್ ಅಲ್ಲಿ ಹೋಗುತ್ತೆ ಸರ್. ಇಲ್ಲೊಂದು ಹೋಗುತ್ತೆ, ಈಗ ಕೆಲವೊಂದು ಹಾರರ್ ಮೂವಿ ಮಾಡ್ತಾರೆ ಅಂದ್ರೆ ಒಂದು ಮನೇಲಿ ಮಾಡುವಂಥದ್ದು, ಅಥವಾ ಏನೋ ಒಂದು ರೆಸಾರ್ಟ್ ಅಲ್ಲಿ ಮಾಡುವಂಥದ್ದು, ಅಥವಾ ಏನೊಂದು ಫಾರೆಸ್ಟ್ ಅಲ್ಲಿ ಮಾಡೋದು, ಈ ತರ ನಮ್ದು ಹಾರರ್ ಬೇಸ್ ಇದೆ. ಇಲ್ಲಿ ಸೆಂಟಿಮೆಂಟ್ ಇದೆ, ಕತೆ ಏನೆಲ್ಲ ಬೇಕು ಪ್ರತಿಯೊಂದು ಇದೆ ಸರ್. ಹಾರರ್ ಅಂದ್ಮೇಲೆ ಆಲ್ಮೋಸ್ಟ್ ಸೆಂಟಿಮೆಂಟ್ ಇರುತ್ತೆ, ಒಂದು ಕಾಮಿಡಿ ಇರುತ್ತೆ, ಭಯ ಪಡಿಸೋದಿರುತ್ತೆ, ಅದೆಲ್ಲ ಕೂಡ ಛಾಯಾದಲ್ಲಿದೆ ಅಂತ. ಖಂಡಿತವಾಗಿದೆ. ಒಳ್ಳೆ ಫೈಟಿಂಗ್ ಇದೆ, ಒಳ್ಳೆ ಸಾಂಗ್ಗಳಿದೆ. ಆಮೇಲೆ ನಮ್ಮಲ್ಲಿ ನಾವು ಹೊಸ ತಂಡ ಇರ್ಬೋದು, ಬಟ್ ನಮ್ಗೆ ಸ್ಫೂರ್ತಿ ಕೊಡ್ತಾ ಇರೋದೇನಂದ್ರೆ ನಮ್ಮ ಸಾಂಗ್ಗಳು ಸರ್. ಇವತ್ತು ಛಾಯಾ ಅಂತ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ನಮ್ಮ ಒಂದು ಸಾಂಗ್ ಮತ್ತಲ್ಲಿ ಕುಡಿಯೋಣ ಅಂತ 80 ಲಕ್ಷ ಜನ ನೋಡಿದ್ದಾರೆ. ಇವತ್ತು ನೀವು ಯಾವುದೇ ಊರಿಗೆ ಹೋಗಿ, ನೀವು ನಾರ್ತ್ ಅಲ್ಲಿ ಸೌತ್ ಅಲ್ಲಿ ಯಾವುದೇ ಊರಿಗೆ ಹೋಗಿ, ಇಡೀ ಫಂಕ್ಷನ್ ಎಂಡ್ ಆಗ್ಬೇಕು ಅಂದ್ರೆ ನಮ್ ಸಾಂಗ್ ಆಗ್ಲೇಬೇಕು. ನಮ್ ಸಾಂಗ್ ಆಡೇ ಹೇಳ್ತಾರೆ. ನೀವು ಯಾವ ಮದುವೆಗೆ ಹೋಗಿ ಯಾವುದೇ ಒಂದು
ಒಳ್ಳೆ ಕಾರ್ಯ ಇದ್ರು ಕೂಡ ನಮ್ಮ ಸಾಂಗು ಭತ್ತಲ್ಲಿ ಕುಣಿಯೋಣ ಬಾ ಅಂತೇಳಿ ಅದು ನಾರ್ತ್ ಅಲ್ಲಂತೂ ಫೇಮಸ್ ಹುಬ್ಳಿ, ಧಾರವಾಡ, ಹೊಸಪೇಟೆ, ಕೊಪ್ಪಳ, ಸಿಂಧನೂರು, ರಾಯಚೂರು, ಗಂಗಾವತಿ, ಮಾನ್ವಿ ಇಲ್ಲೆಲ್ಲ ಒಂದೊಂದು ಟ್ರ್ಯಾಕ್ಟರ್ ನಮ್ಮೊಂದು ಸಾಂಗ್ ಹೋಗ್ತಾ ಇರುತ್ತೆ. ಅದು ನಮ್ಗೆ ಇವಾಗಲೇ ನಾವು ಗೆದ್ದಿದ್ದೀವಿ ಅನ್ನೋ ಖುಷಿ ಕೊಡ್ತಾರೆ. ಒಬ್ಬ ಡೈರೆಕ್ಟರ್ಗೆ ಸಿನಿಮಾ ಗೆದ್ಮೇಲೆ ಕೊಡೋ ಖುಷಿ ಬೇರೆ. ಬಟ್ ನಮ್ಗೆ ಅನ್ಸುತ್ತೆ ನಮ್ ಸಾಂಗ್ ಈಗ ನೋಡಿದ್ರೆ ನಾನು ರೋಡಲ್ಲಿ ಖುಷಿ ಆಗುತ್ತೆ ನಮ್ಗೆ. ಬೆಂತಟ್ಕೋಬೋದಪ್ಪ ನಾವು ಸಾಕು ಅಂತ ಆ ಮಟ್ಟದಲ್ಲಿ ಒಂದು ಬೂಸ್ಟ್ ಅಪ್ ಸಿನಿಮಾಗೆ ಸಾಕು. ನ್ಯಾಯ ಅಂತ ಹೇಳಿದ್ರೆ ರಪ್ಪ ಗೊತ್ತಾಗುತ್ತೆ. ಒಂದು ನನ್ನ ಸಾಂಗು, ಇನ್ನೊಂದು ನಮ್ ಹೀರೋ ಹೆಂಗಿದಾರೆ ಅಂತ ಆಡಿಯನ್ಸ್ ಹೇಳ್ಬಿಡ್ತಾರೆ. ಆಮೇಲೆ ಅವ್ರು ದೊಡ್ಡ ಮೇರ್ನಟ ಅವ್ರ ಬಗ್ಗೆ ನಾವು ಮಾತಾಡಂಗಿಲ್ಲ. ನಾವು ದೊಡ್ಡ ಫ್ಯಾನು, ನಾವೆಲ್ಲ ಇಟ್ಕೊಂಡು ಏನೋ ನಾವು ಅವ್ರ ಜೊತೆ ಮಾಡಕ್ಕಾಗಿಲ್ಲ, ಒಂದು ಸಾಂಗ್ ಕೂಡ ಮಾಡಕ್ಕಾಗಿಲ್ಲ. ಅಭಿ ಅಂತ ಒಂದು ಸಾಂಗ್ ಮಾಡಿದ್ದೀನಿ ಸರ್, ಗ್ರೂಪ್ ಡ್ಯಾನ್ಸರ್ ನಾನು ಅವಾಗ. ಸರ್ ಜೊತೆ ಅಭಿ ಅಂತ ಒಂದು ಅಭಿ ಸಿನಿಮಾದಲ್ಲಿ ಒಂದು ಕಾಲೇಜ್ ಸಾಂಗ್ ಮಾಡಿದ್ದೆ ಸರ್. ಅದಾದ್ಮೇಲೆ ಅವ್ರ ಜೊತೆ ಅವಕಾಶ ಸಿಗ್ಲಿಲ್ಲ ನಾವು ಮಾಡಕ್ಕೆ. ನಮ್ಗೆ ಆನಂದ್ ನೋಡಿದಾಗ ಹಂಗೆ ಅನಿಸ್ತು, ಅಯ್ಯೋ ಬಿಡಪ್ಪ ಏನೋ ಮಾಡ್ತಾ ಇದೀವಿ ಅನ್ಕೊಂಡು ಹೇಳಿ ಮಾಡಿ ಸರ್. ಎರಡು ಬೆನಿಫಿಟ್ ಇದೆ. ತದ್ರೂಪು ಅನ್ನೋದಕ್ಕಿನ್ನ ಅವ್ರ ಮೇರ್ನಟ್ರು ಬಿಡಿ, ಅವ್ರ ಬಗ್ಗೆ ಮಾತಾಡೋಕೆ ಇದೆ ಸರ್. ನಾನು ಹೇಳ್ತಿಲ್ಲ ಸರ್, ಅವ್ರ ದೊಡ್ಡ ಫ್ಯಾನ್ಗಳು ನಾವು. ಎಲ್ಲ ಅವ್ರ ಆಶೀರ್ವಾದ ನಮ್ಮ ಮೇಲೆ ಬಿತ್ತೇನು ಅನ್ನೋದು ನಮ್ಗೆ ಒಂದಿತ್ತು ಸರ್. ಸರ್ ಈ ಥರದ್ದು ಕಾಂಪ್ಲಿಮೆಂಟ್ಸ್ ಎಲ್ಲ ಕೇಳಿದಾಗ ಆನಂದ್ ಆರ್ಯ ಅವ್ರಿಗೆ ಖುಷಿ ಆಗುತ್ತೆ. ಬಟ್ ನನಗೆ ಯಾವತ್ತೂ ಅನಿಸಿಲ್ಲ ಸರ್. ಮತ್ತು ಇನ್ನೊಂದು ಏನಂದರೆ ಅಪ್ಪುಸರು ದೇವರು ಊರಿಗೆ ಹೊಂಚ್ಕೊಳ್ಳೋಷ್ಟು ಇದೆಲ್ಲ ಅವ್ರ ಕಾಲದೊಳಗೂ ಸಮ ಇಲ್ಲ. ನಾನು ಇವತ್ತಿಗೂ ಅಷ್ಟೇ, ನಾಳೆ 100 ಸಿನಿಮಾ ಮಾಡಿದ್ರು ಅವ್ರ ಲೆವೆಲ್ಗಂತೂ ಇಲ್ಲ. ಬಟ್ ಎಲ್ಲೋ ಅವರು ಕೊಟ್ಟಿರುವಂಥ ದಾರಿ, ಒಳ್ಳೆ ದಾರಿ, ಒಳ್ಳೆ ಕೆಲಸಗಳು, ಸೊ ಅದನ್ನ ನಾವು ನಿಭಾಯಿಸ್ಕೊಂಡು ಹೋಗ್ಬೋದು. ಸೊ ಅದಕ್ಕೆ ಸಿನಿಮಾ ಒಂದು ದಾರಿ ಅಷ್ಟೇ. ಅದು ಸಿನಿಮಾ ಬಿಟ್ಟು ಅವರ ನಿಜ ಜೀವನದಲ್ಲಿ ಹೆಂಗಿದ್ರು ಅಂದ್ರೆ ಎಲ್ರಿಗೂ ಗೊತ್ತು. ಸಚ್ ಇನ್ಸ್ಪಿರೇಷನ್ ಪರ್ಸನ್ ಅಷ್ಟೇ, ಹಂಬಲ್ ಪರ್ಸನ್. ಅದನ್ನ ಅಳವಡಿಸ್ಕೊಂಡ್ರೆ ಸಾಕು ಸರ್, ಜೀವನದ ಮೇಲೆ ಬರ್ತೀರಿ ಅಂತ ಆ ಕಾನ್ಫಿಡೆನ್ಸು. ಮತ್ತು ಇನ್ನು ಯಾರನ್ನು ಮೆಚ್ಚಿಸೋಕ್ಕೆ ನಾನು ಸಿನಿಮಾ ಅಂತಲ್ಲ. ಅಫ್ಕೋರ್ಸ್ ಕೆಲವರಿಗೆ ನಾನು ಒಂದು ಹೇಳ್ತೀನಿ, ಕನ್ನಡ ಸಿನಿಮಾ ಅಂತಂದರೆ ದಯವಿಟ್ಟು ನಮ್ಮ ಸಿನಿಮಾ, ಆ ಹೀರೋ ಸಿನಿಮಾ ಅಂತ ಇಟ್ಬೇಡಿ. ಕನ್ನಡ ಸಿನಿಮಾ ಎಲ್ಲ ಕನ್ನಡಿಗರಿಗೋಸ್ಕರ ಮಾಡಿರುವಂಥ ಸಿನಿಮಾ. ಸೊ ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ಮತ್ತು ಇನ್ನೊಂದೇನೆಂದರೆ ಥಿಯೇಟ್ರಿಗೆ ಯಾಕೆ ಬರಬೇಕು ಅಂತಂದರೆ ಆ ಆಡಿಯೋ ಎಫೆಕ್ಟ್ಸ್ ಆಗಿರ್ಬೋದು, ಅದು ನಿಮಗೆ ಟಿ ವಿನಲ್ಲಾಗಲಿ, ಮನೆಯಲ್ಲಿ, ಮೊಬೈಲಲ್ಲಿ ಸಿಗಲ್ಲ. ಸೊ ಫಸ್ಟು ಸಿನಿಮಾ ಥಿಯೇಟ್ರಲ್ಲಿ ನೋಡಿ, ಒಂದ್ಸರಿ ನೋಡಿ, ಸೊ ಆಗ ನಿಮಗೆ ಗೊತ್ತಾಗುತ್ತೆ. ಅದನ್ನು ಹೇಳ್ತೀನಿ. ಏನೆಲ್ಲ ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ಸ್ ನಿಮ್ಮ ಸಿನಿಮಾದಿಂದ ಆಡಿಯನ್ಸಿಗೆ ಸಿಗ್ಬೋದು ಛಾಯಾ ಸಿನಿಮಾದಲ್ಲಿ? ಸರ್ ಒಂದು ಏನಂದರೆ ಸಾಂಗ್ಸ್ ಅಮೇಝಿಂಗ್. ಡುಯೆಟ್ ಸಾಂಗ್ಸ್ ಆಗಿರ್ಬೋದು. ಅಫ್ಕೋರ್ಸ್ ಎಲ್ಲರೂ ಮೆಲೋಡಿ ಸಾಂಗ್ಸ್ ಅಂದರೆ ತುಂಬ ಇಷ್ಟಪಡ್ತಾರೆ. ಎಕ್ಸಾಂಪಲ್ ರೀಸೆಂಟ್ ಆಗಿ ಒಂದು ಸಿನಿಮಾ ನನಗದು ತುಂಬ ಇಷ್ಟ ಆಗೋದು ಸಾಂಗು, ಮೆಲೋಡಿ ಸಾಂಗು. ಸೊ ಅದೇ ಥರನೇ ಒಂದು ಸಿನಿಮಾ ಅಂತ ಇದ್ದಾಗ ಒಂಥರ ಪಬ್ ಸಾಂಗ್ ಆಗಿರ್ಬೋದು, ಖುಷಿಯಾಗಿ ಒಂಥರ ಪಾರ್ಟಿ ಸಾಂಗ್ಸು, ಸೊ ಆ ಥರ ಇದೆ. ಆಮೇಲೆ ಅದೇ ಹೇಳ್ದಂಗೆ ಹಾರರ್ ಬೇಸ್ ಮೇಲೆ ಹೋಗುತ್ತೆ. ಸೊ ಅದೊಂದು ಕ್ಯೂರಿಯಾಸಿಟಿ ಮೂಡಿಸುತ್ತೆ ಜನಕ್ಕೆ, ಮುಂದೆ ಏನಾಗುತ್ತೆ ಅಂತ. ಸೊ ಆ ಥರ ಸಿನಿಮಾದಲ್ಲಿದೆ. ಅಂದ್ರೆ ಸೀಟ್ ತುದಿಲ್ ಕುತ್ಕೊಂಡು ನೋಡುವಂತ ಒಂದು ಸಿನಿಮಾ ಖಂಡಿತ. ಒಂಥರ ಕ್ಯೂರಿಯಾಸಿಟಿ. ಸೊ ಅದು ನೋಡಿದ್ರೇನೆ ಗೊತ್ತಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಕಾಯ್ಕೊಂಡು ಕೂರ್ಬೇಕು ಅಂತ ಆಡಿಯನ್ಸ್. ಆ ಥರ ಸುಮಾರು ಇದನ್ನ ಇದು ಮಾಡಿದ್ರೆ ಅದಕ್ಕೆಲ್ಲ ಮೇನು ಕಾರಣಕರ್ತರು ನಮ್ಮ ಜಗ್ಗು ಮಾಸ್ಟ್ರು. ಮತ್ತು ಇವತ್ತಿಗೂ ಅಷ್ಟೇ ಅವ್ರ ಫಸ್ಟ್ ಸಿನಿಮಾ, ಅವ್ರು 100 ಸಿನಿಮಾ ಮಾಡಲಿ ಅಂತ ನಾನು ಮನಸ್ಸಿಂದ ಹೇಳ್ತೀನಿ. 100 ಸಿನಿಮಾ ಮಾಡಲಿ, ನಿಜವಾಗ್ಲೂ ನಮ್ಮ ಸಪೋರ್ಟ್ ಯಾವತ್ತೂ ಇರುತ್ತೆ. ಯಾಕಂದ್ರೆ ಒಂದು ಸಿನಿಮಾ 100 ಜನ ಮಾಡ್ತಾರೆ, ಅದನ್ನ ಪೋಸ್ಟ್ ಪ್ರೊಡಕ್ಷನ್ ಮಾಡಿ ರಿಲೀಸ್ವರೆಗೂ ತರೋದಿದೆಯಲ್ಲ, ಅದು ತುಂಬಾ ಕಷ್ಟದ ಕೆಲಸ ಮತ್ತೆ ತುಂಬಾ ರಿಸ್ಕ್ ಕೂಡ. ಅಫ್ಕೋರ್ಸ್ ಅವ್ರ ಲೈಫ್ನ ಈಗ ರಿಸ್ಕ್ ಅಲ್ಲಿ ಹಾಕಿದ್ದಾರೆ. ನಾವೆಲ್ಲರೂ ಜೊತೆಯಲ್ಲಿದ್ದೀವಿ. ಸೊ ಹಾಗೆ ಕನ್ನಡದ ಜನತೆಗೆ ನಾನು ಕೇಳ್ಕೊಳ್ಳೋದು, ಸಿನಿಮಾ ನೋಡಿ. ಯಾಕಂದ್ರೆ ಹೊಸಬರನ್ನ ಬೆಳೆಸೋವಂಥ ತಾಕತ್ತು ಹೊಸ ನಿರ್ಮಾಪಕರಿಗೆ ಮಾತ್ರ ಇರೋದು. ಸೊ ಅದರಲ್ಲಿ ನಮ್ಮ ನಂದನ ಮೇಡಮ್ ಕೂಡ ನಮ್ಮಂಥ ಹೊಸಬರಿಗೆ ಅವಕಾಶ ಕೊಟ್ಟಿದ್ದಾರೆ. ಸೊ ಇನ್ನೂ ಹಲವಾರು ಜನಕ್ಕೆ ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ. ಓಕೆ ಸರ್, ಇನ್ನು ಸಿನಿಮಾ ಎಲ್ಲೆಲ್ಲಿ ಶೂಟ್ ಆಗಿದೆ, ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡು ಶೂಟ್ ಕಂಪ್ಲೀಟ್ ಮಾಡಿ? ಸಿನಿಮಾ ಆಲ್ಮೋಸ್ಟ್ ಬೆಂಗಳೂರು, ಸಕಲೇಶ್ಪುರ, ಮತ್ತು ಇಲ್ಲಿ ಹೇರೋಹಳ್ಳಿ ಅಂತಿದೆ, ಹಾರೋಹಳ್ಳಿ, ಮತ್ತು ಸುಂಕಾತೊಣ್ಣೂರು ಅಂತೇಳಿ ಸುಮಾರು ಕಡೆ ಶೂಟ್ ಮಾಡಿದೆ. ಸಕಲೇಶ್ಪುರದಲ್ಲಿ ಸುಮಾರು ಕೆಲವೊಂದು ಹಳ್ಳಿಗಳು ಅಲ್ಲೆಲ್ಲ ರಾಮನಗರ, ಟೋಟಲ್ ಒಂದು 70 ರಿಂದ 80 ದಿನ. ಡಿಫ್ರೆಂಟ್ ಕೈಂಡ್ ಆಫ್ ಲೊಕೇಶನ್. ಹೌದು ಸರ್, ಹೌದು. ಒಂದೊಂದು ಸಾಂಗ್ ಕೂಡ 6 ದಿನ ತೆಗೆದಿದ್ವಿ, ಒಂದು ಡುಯೆಟ್ ಸಾಂಗ್ನ. ಸರ್ ಎಲ್ಲೂ ಇದಕ್ಕೆ ಕಾಂಪ್ರಮೈಸ್ ಆಗಿಲ್ಲ. ಆಮೇಲೆ
ಹೇಳಿದ್ರಲ್ಲ ಸರ್ ಕಂಟೆಂಟ್ ಅಂತ, ಇದು ಬರೀ ಹಾರರ್ ಮೂವಿ ಅಲ್ಲ ಸರ್. ಹಾರರ್ ಇದೆ, ಫ್ರೆಂಡ್ಶಿಪ್ ಇದೆ, ಒಂದು ಗಂಡ ಹೆಂಡತಿ ಸಂಬಂಧ ಇದೆ, ಒಂದು ಮಗಳು ತಂದೆ ತಾಯಿ ಇದ್ರದ್ದೊಂದು ಸಂಬಂಧ ಇದೆ, ವ್ಯಾಲ್ಯೂಸ್ ಇದೆ, ವ್ಯಾಲ್ಯೂಸ್ ಇದೆ, ಪ್ರತಿಯೊಂದಕ್ಕೂ ಇದಿದೆ. Okay. ಬರೀ ಹಾರರ್ ಅಂದಿಲ್ಲ, ಪ್ರತಿಯೊಂದು ಸಂಬಂಧಗಳಿಗೂ ಇಲ್ಲಿ ಒತ್ತು ಕೊಟ್ಕೊಂಡು ಮಾಡಿದ್ದೀವಿ. ಅದಕ್ಕೆ ನಾವು ಹೇಳ್ಬೋದು, ಎಲ್ಲರೂ ಹೇಳ್ದಂಗೆ ನಾನೇನೋ ಡಿಫ್ರೆಂಟ್ ಆಗಿ ಮಾಡಿದ್ದೀನಿ ಅಂತ ಹೇಳ್ತಾರೆ ಸರ್. ಮಾಡೋದನ್ನ ಅಚ್ಚುಕಟ್ಟಾಗಿ ಮಾಡಿ, ವ್ಯಾಲ್ಯೂಸ್ ಜೊತೆಗೆ ಎಂಟರ್ಟೈನ್ಮೆಂಟ್ ಅನ್ನೋ ಫ್ಯಾಕ್ಟ್ ಸೇರ್ಕೊಂಡ್ರೆ ಹೌದು ಆ ಸಿನಿಮಾ ಪ್ರೇಕ್ಷಕರಿಗೆ ಇಷ್ಟ ಆಗುತ್ತೆ. ಖಂಡಿತ ಖಂಡಿತ ಆ ಎಲ್ಲ ಕಂಟೆಂಟ್ ಛಾಯಾ ಸಿನಿಮಾದಲ್ಲಿ ಪ್ರೇಕ್ಷಕರಿಗೆ ಸಿಗುತ್ತೆ. ಖಂಡಿತವಾಗ್ಲು ಸರ್. ಎಸ್, ಇನ್ನು ಜಗ್ಗು ಸರ್ ಹೇಳ್ದಂಗೆ ಅವರು ಡ್ಯಾನ್ಸ್ ಮಾಸ್ಟರ್ ಆಗಿ ತುಂಬ ಸಿನಿಮಾಗಳನ್ನ ಮಾಡ್ಕೊಂಡಿದ್ದಾರೆ. ಅವರು ಒಂದು ನಿರ್ದೇಶಕನಾಗಿ ಮೊದಲ ಸಿನಿಮಾ ಆದರೂ ಕೂಡ ಸಾಕಷ್ಟು ಅನುಭವ ಇದೆ. ಸಾಕಷ್ಟು ಜನ ಹೀರೋಗಳ ಜೊತೆಗೆ ಡ್ಯಾನ್ಸ್ ಮಾಸ್ಟರ್ ಆಗಿ ಕೆಲಸ ಮಾಡಿದ್ದಾರೆ, ಸೆಟ್ಟಲ್ಲಿ ನೋಡಿರ್ತಾರೆ, ಸಾಕಷ್ಟು ನಿರ್ದೇಶಕರನ್ನ ಅವ್ರ ವರ್ಕಿಂಗ್ ಸ್ಟೈಲೇ ನೋಡಿರ್ತಾರೆ. ಅವರಿಂದ ನೀವು ಏನೇನು ಕಲ್ತ್ರಿ ಈ ಸಿನಿಮಾದಲ್ಲಿ? ಒಂದು ಅವ್ರು ಯಾವತ್ತೂ ನನ್ನನ್ನು ಒಂದು ಹೀರೋ ಆಗಲಿ ಅಥವಾ ಇನ್ನೊಬ್ಬ ಇದಾಗಿ ನೋಡಿಲ್ಲ, ಫ್ರೆಂಡ್ ಆಗಿ ನಿಜವಾಗ್ಲೂ ನನಗೆ ಒಳ್ಳೆ ಬ್ರದರ್ ಆಗಿ ಈಗೆಲ್ಲ ಹೀಗೆ ಮಾಡ್ಬೋದು. ಮತ್ತೆ ನಮಗೆ ಸೆಟ್ಟಲ್ಲೂ ಅಷ್ಟೇ ಸರ್, ತುಂಬ ಒಂಥರ ಡೈರೆಕ್ಟರ್ ಅಂತ ಇದರಲ್ಲಿ ಆ ಫೇಸಲ್ಲೇ ಇದ್ದಿಲ್ಲ ಅವರು. ಅಣ್ಣ ಹಿಂಗಲ್ಲ ಹಿಂಗೆ ಮಾಡೋಣ, ಸೊ ನಾನು ಏನೋ ತಪ್ಪು ಮಾಡಿದ್ರು ಪರವಾಗಿಲ್ಲ, 1 2 3 ಟೇಕ್ಸ್ ಆದ್ರೂ ಟೆನ್ಷನ್ನೇ ತಗೊಳ್ತಿದ್ದಿಲ್ಲ. ಆ ಸಪೋರ್ಟ್ ಇರಬೇಕು ಸರ್ ಹೊಸಬರಿಗೆ. ಅಫ್ಕೋರ್ಸ್ ಕ್ಯಾಮ್ರಾ ಮುಂದೆ ಅದೇನೋ ಹೇಳ್ತಾರಲ್ಲ, 3,000 ಜನನ ಎದುರಿಸ್ಬೋದು ಅಂತ, ಒಂದು ಕ್ಯಾಮ್ರಾನ ಎದುರಿಸೋದು ತುಂಬಾ ಕಷ್ಟ. ಅಫ್ಕೋರ್ಸ್ ದೊಡ್ಡ ನಟರು ಅವರೇ ಹೇಳಿದ್ದಾರೆ, ಕ್ಯಾಮ್ರಾ ಮುಂದೆ ಎಂಥವ್ರು ಬಂದು ನೋಡು ಅದು ಎದುರೋದಂತ ಇರುತ್ತೆ, ಅದೆಲ್ಲ ಆಗುತ್ತೆ ಸರ್. ನಮಗೂ ಆಗಿತ್ತು, ಬಟ್ ನಿಜವಾಗ್ಲೂ ಈಗ ಅಫ್ಕೋರ್ಸ್ ಕ್ಯಾಮ್ರಾ ಅಂದ್ರೆ ಒಂದು ಭಕ್ತಿ ಅದೊಂದು ಇದ್ದೇ ಇರುತ್ತೆ. ಭಯ ಅಂತಲ್ಲ, ಏನಾದ್ರೂ ಒಂದು ಮಾಡಿದ್ರೆ ಕ್ಯಾಮ್ರಾಗೆ ಯಾವ ತರ ಕಾಣಬೇಕು, ಯಾಕಂದ್ರೆ ಒಬ್ಬ ಡೈರೆಕ್ಟರ್ ಆಗಿ ಅವ್ರಿಗೆ ಗೊತ್ತಿರುತ್ತೆ, ನಮಗೆ ಗೊತ್ತಿರಲ್ಲ. ನಾವು ಹೊಸಬರು, ಬರೀ ನಾವು ಏನಂದ್ರೆ ನಮ್ಮ ಕಾನ್ಸಂಟ್ರೇಷನ್ ಬರೀ ಆಕ್ಟಿಂಗ್, ಹಿಂಗೆ ಮಾತಾಡಬೇಕು ಹಂಗೆ ಮಾತಾಡಬೇಕು, ಸೊ ಈ ಥರ ಇದರಲ್ಲಿ ಇರುತ್ತೆ. ಯಾವ ಥರ ಎಕ್ಸ್ಪ್ರೆಷನ್ಸ್ ಬರಬೇಕು, ಸೊ ಯಾವ ಥರ ಔಟ್ಪುಟ್ ಬರಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಯು ವಾಸ್ ಸಚ್ ಅ ನೈಸ್ ಪರ್ಸನ್. ನಾನು ಇವತ್ತು ಅದನ್ನೇ ಹೇಳೋದು, ತುಂಬಾನೇ ಕಷ್ಟಪಟ್ಟಿದ್ದಾರೆ ಸಿನಿಮಾಗೆ, ತುಂಬ ಕಲ್ತಿದ್ದೀರಿ ಅವರಿಂದ, ತುಂಬ ಕಲ್ತಿದ್ದಾರೆ. ಓಕೆ ಸರಿ, ನಾವು ಒಂದು ಸಿನಿಮಾ ಮಾಡಬೇಕು ಅಂತಂದರೆ ಜಸ್ಟ್ ಒಂದು ಕತೆ ಮಾಡ್ಕೊಂಡ್ಬಿಟ್ಟ ತಕ್ಷಣ ಸಿನಿಮಾ ಆಗಲ್ಲ. ಈ ತರಹದ ಕತೆಗಳನ್ನ ರೆಡಿ ಮಾಡ್ಕೊಂಡಿರೋರು ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಜನ ಇದ್ದಾರೆ. ನಿಮ್ಮ ಆ ಸ್ಟ್ರಗಲ್, ಈ ಸಿನಿಮಾದ ಕತೆ ಮಾಡ್ಕೊಂಡಾಗ, ಈ ಸಿನಿಮಾ ಕತೆ ಮಾಡ್ಕೊಂಡಾಗಿಂದ ಹಿಡಿದು ಸಿನಿಮಾದ ಶೂಟಿಂಗ್ ಮುಗಿದು ರಿಲೀಸ್ಗೆ ಬರೋವ್ರಿಗೂ ಒಂದು ಸ್ಟ್ರಗಲ್ ಅಂತೂ ಇದ್ದೇ ಇರುತ್ತೆ ಸರ್. 100% ಸರ್. ಆ ಸ್ಟ್ರಗಲ್ ಬಗ್ಗೆ ಇವತ್ತು ನೆನೆಸ್ಕೊಂಡ್ರೆ ಏನಿಸುತ್ತೆ? ಏನೆಲ್ಲ ಸ್ಟ್ರಗಲ್ ಎದುರಾಯ್ತು ಈ ಸಿನಿಮಾಗೆ? ಸ್ಟ್ರಗಲ್ಲು ತುಂಬಾನೇ ಆಯ್ತು ಬಿಡಿ ಸರ್. ನಾವು ಕರೋನಾ ಬಿಫೋರ್ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ, ನಮ್ಮ ಟೈಮ್ ಸರಿ ಇರಲಿಲ್ಲ. ಪೂಜೆ ಮಾಡ್ದೋ ಮುಗೀತು, ಕರೋನಾ ಸ್ಟಾರ್ಟ್ ಆಗೋಯ್ತು. ಅಲ್ಲೇ ನಮ್ಮ ಒಂದು ಆಸೆ ಹೊರಟೋಯ್ತು. ಅವಾಗ ಆಗಲೇ ಆಗೋದೇ ಇಲ್ವೇನೋ ಸಿನಿಮಾ ಅಂತ ಪೂಜೆ ಅಷ್ಟೇ ಮಾಡಿದ್ದೆ ನಾವು. ಇನ್ನು ಸಿನಿಮಾ ಸ್ಟಾರ್ಟ್ ಮಾಡಿಲ್ಲ, ಕರೋನಾ ಸ್ಟಾರ್ಟ್ ಆಯಿತು. 1.5 ಇಯರ್ ನಿಮಗೆ ಗೊತ್ತು, 2 ಇಯರ್ಸ್ ಏನಿಲ್ಲ. ಅದಾದಮೇಲೆ ಯಾಕಂದರೆ ನಾವು ನಮ್ಮ ನಿರ್ಮಾಪಕರು, ನಮ್ಮ ಮೇಡಮ್ ಧೈರ್ಯ ಮೆಚ್ಚಬೇಕು. ನಾನು ಅಂದ್ಕೊಂಡೆ ಅವರು ಆಸೆ ಬಿಟ್ಬಿಟ್ಟಿರ್ತಾರೆ, ಇದೆಲ್ಲ ಆಯಿತು ಬಿಡಿ ಬೇಡ ಅಂತ. ಯಾಕಂದರೆ ಏನೋ ಒಂದು ಅರ್ಧ ಮುಕ್ಕಾಲು ಸಿನಿಮಾ ಆಗಿದೆ ಮಾಡೋಣ ಅಂತ ಬಂದೆ, ಬಟ್ ಪೂಜೆ ಅಷ್ಟೇ ಆಗುತ್ತಲ್ಲ. ನಾನು ಏನು ಮಾಡಿದೆ, ಮೋಸ್ಟ್ಲಿ ಅವರು ಅದನ್ನು ಮತ್ತೆ ಆಸೆ ಪಡಲ್ಲ ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಚೆನ್ನಾಗಿತ್ತು ಟೀಮ್. ಒಂದು ಸರಿ ಅವರೇ ಫೋನ್ ಮಾಡಿದ್ರು, ಏನು ಮಕ್ಕಳು ಏನು ಮಾಡ್ತಾಯಿದ್ದಾರೆ, ಹೇಗೆ ಏನು? ಅದೇ ಮೇಡಮ್ ಏನು ಹಿಂಗಾಗಿದೆ ಅಂತಂದರೆ, ಇಲ್ಲ ಮಾಡೋಣ ಅದರಲ್ಲಿ ಏನಂತ, ಆಗಿದ್ದಾಗ್ತಾ ಹೋಗ್ತದೆ, ನಾವು ಮಾಡೋಣ ಅಂತ. ಸ್ಟ್ರಗಲ್ ಬೇರೆ ಥರ ಆಯಿತು ಸರ್. ಯಾಕಂದರೆ ನಾವು ವರ್ಕ್ ಮಾಡೋ ಟೈಮಲ್ಲಿ ಬೇರೆ ಬೇರೆ ಥರ ಆಯಿತು. ಅದು ತುಂಬ ನಮ್ಮ ಕ್ಯಾಮ್ರಾಮನ್ ಒಬ್ಬರು ಎಕ್ಸ್ಪೈರ್ಡ್ ಆದರು, ಅದೊಂದು ಸ್ವಲ್ಪ ಹಿಂಸೆ ಆಯಿತು ನಮಗೆ. ಈ ಥರ ಸ್ಟ್ರಗಲ್ ಕೊಡ್ತು. ಬಟ್ ನಿರ್ಮಾಪಕರಿಂದ ನಮ್ಗೆ ಯಾವುದೇ ರೀತಿ ಕೊರತೆ ಇರಲಿಲ್ಲ, ತೊಂದರೆ ಆಗಿಲ್ಲ, ಯಾವುದೇ ರೀತಿ ಕೊರತೆ ಇರಲಿಲ್ಲ. ಇವತ್ತು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದರೆ ನಿರ್ಮಾಪಕರು ಒಂದು ಇದು, ಅವ್ರು ಇವತ್ತಿಗೂ ಕೂಡ ಅಷ್ಟೇ. ಈಗ ನಮ್ಮ ಆನಂದ್ ಹೇಗೆ ಹೇಳ್ತಾರೆ ಅದೇ ಥರ ಅವ್ರು ಹೇಳೋದು, ಮಾಸ್ಟರ್ ಸಿನಿಮಾ ರಿಲೀಸ್ ಆಗಬೇಕು, ನಿಮ್ಗೆ ಒಳ್ಳೇದಾಗಬೇಕು. ಅವ್ರು ಯಾವತ್ತೂ ಅಂದ್ಕೊಂಡಿಲ್ಲ ನಮ್ಗೆ ಒಳ್ಳೇದಾಗಬೇಕು, ನಮ್ಗೆ ಸಿನಿಮಾ ಮಾಡಿಕೊಡಿ, ಲಾಭ ಮಾಡಿಕೊಡಿ, ಇವತ್ತವರೆಗೂ ಕೇಳ್ದಾವಲ್ಲ. ನಿಮ್ಗೆ ಒಳ್ಳೇದಾಗಬೇಕು ಮಾಸ್ಟರ್, ನೀವು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ದೀರಾ, ರಿಲೀಸ್ ಆಗಬೇಕು. ಓಕೆ, ಸಂಪೂರ್ಣ ಸಹಕಾರ ಸರ್. ಅಂದರೆ ಕತೆ ರೆಡಿ ಮಾಡ್ಕೊಂಡು ಫಸ್ಟ್ ಪ್ರೊಡ್ಯೂಸರ್ಗೆ ಅಪ್ರೋಚ್ ಮಾಡಿದ್ದು ಇವ್ರಿಗೇನೆ ಸರ್? ಪ್ರೊಡ್ಯೂಸರ್ಗೆ ಅಪ್ರೋಚ್ ಮಾಡಿದೆ. ಆ್ಯಕ್ಚುಲಿ ಅವರು ಆ್ಯಕ್ಟಿಂಗ್ ಅಂತ ಬಂದಿದ್ದು ಮೇಡಮ್, ಆ್ಯಕ್ಟಿಂಗ್ ಮಾಡಬೇಕು ಅಂತ ಬಂದಿದ್ರು ಅವ್ರು. ಆ್ಯಕ್ಚುಲಿ ಆಫೀಸ್ ಕರೆದಿದ್ದು, ನನಗೆ ಯಾವ್ದಾದ್ರು ಕತೆ ಛಾಯಾ ಹೇಳಿದಾಗ ಏನಂತ ಅವ್ರಿಗೆ ಸೂಕ್ತ ಅಲ್ಲ ಅನ್ನಿಸ್ತು ಆ ಕ್ಯಾರೆಕ್ಟ್ರು. ಅದು ಹೇಳಿದೆ, ನೆಕ್ಸ್ಟ್ ಮಾಡೋಣ ನೀವು ಅಟ್ಲೀಸ್ಟ್ ಇದು ಪ್ರೊಡ್ಯೂಸ್ ಮಾಡೋಂಗಿದ್ರೆ ಇದು ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿ. ಯಾಕಂದರೆ ಅವರು ಸ್ವಲ್ಪ ಮಾಡಿದ್ರೆ ಸುಹಾಸಿನಿ ಬೇಸಲ್ ಕ್ಯಾರೆಕ್ಟರ್ ಮಾಡಬೇಕು ಅವರು, ಅದಕ್ಕೆ ಸೂಕ್ತವಾಗಿ ಅವ್ರು ಇರ್ತಾರೆ. ಅವರು ಆ ಥರ ಒಂದು ಫ್ಯಾಮಿಲಿ ಓರಿಯೆಂಟೆಡ್, ಒಂದು ಹೆಣ್ಮಗಳು ಜೀವನ ಹೆಂಗೆ ನಡೆಸ್ತಾರೆ, ಒಂದು ಫ್ಯಾಮಿಲಿ ಹೆಂಗೆ ಮೇಂಟೈನ್, ಆ ಥರ ಸಬ್ಜೆಕ್ಟು ಮೇಡಮ್ ತುಂಬ ಚೆನ್ನಾಗಿ ಹೋಗುತ್ತೆ. ಅದರಿಂದ ಆ ಥರ ಮಾಡೋಣ ಮ್ಯಾಮ್, ಇದು ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿದಾಗ ಒಪ್ಕೊಂಡು ಆಯ್ತು ಸರ್ ಅಂತಾರೆ. ಯಾಕಂದರೆ ಅವ್ರಿಗೆ ಸಿನಿಮಾದಲ್ಲಿ ಒಂಚೂರು ಅನುಭವ ಆಗುತ್ತೆ, ಎಲ್ಲ ಆಗಲಿ ಅಂತ ಹೇಳಿ. ಬೀಟ್ ಪ್ಲಸ್ ಕರ್ನಾಟಕ.